ನೋಡಿ ಸ್ನೇಹಿತರೆ, ಹಿಟ್ಟೆಲ್ಲ ಬಂದು ಕೆಳಗೆ ಇಳಿದಿದೆ ನೋಡಿ. ಹಿಟ್ಟು ಇಳಿದಿದೆ, ಅಂಟಿಕೊಂಡಿದೆ, ತೆಗಿಲಿಕ್ಕೆ ಬರ್ತಾ ಇಲ್ಲ. ಓ ನೋಡಿ, ಚೇ 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 ಪದೀತಿ ಆಯಿತು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಮಂಡೇ, ಬೆಳಿಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಿದ್ದೇನೆ. 6:30ಗೆ ಎದ್ದಿದ್ದೇನೆ. ಹಾಗೀಗ ಎಲ್ಲ ಬ್ಲಾಗ್ ಶುರು ಮಾಡ್ತಿದ್ದೇನೆ. ನೆಂಟರು ಇದ್ದಾರೆ ಬೆಂಗಳೂರಿಂದ, ಸಣ್ಣ ಭಾವ, ಅಕ್ಕ, ಬೇರೆ ನೆಂಟರು ಕೀರ್ತನಲ್ಲಿ ಇದ್ದಾರೆ. ಎಲ್ಲರೂ ಈಗ ಒಬ್ಬೊಬ್ಬರೇ ಹೇಳ್ತಾ ಇದ್ದಾರೆ. ನೋಡ, ಇವತ್ತಿನ ಬ್ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಅಂದರೆ ನಿನ್ನೆ ರಾತ್ರಿದಲ್ಲ ನನಗೆ ಬ್ಲಾಗ್ ಒಟ್ಟಿಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ, ಶೂಟಿಂಗ್ ಮಾಡಲಿಕ್ಕೆ ಮಾಡ್ತಿದ್ವಿ ನಮ್ಮ ಪಟ್ಟಾಂಗದಲ್ಲಿ. ಹಾಗೆ ಪಡ್ಡು ಹಿಟ್ಟು ಕೂಡ ಇವತ್ತು ಪಡ್ಡು ಮಾಡೋದಿದ್ದೇನೆ, ಪಡ್ಡು ಮತ್ತು ದೋಸೆ. ಹಾಗೆ ಚಿಕನ್ ಸಾರು ಉಂಟು, ಅದಕ್ಕೆ ಚಟ್ನಿ. ನೋಡ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗ್ತದೆ ಅಂತ ಬನ್ನಿ ಇಟ್ಕೊಂಡು ಬರುವ. ಇಲ್ಲಿ ನೋಡಿ, ಇವರು ಸಣ್ಣ ಭಾವ ಮಲಗಿ ಎದ್ದಿದ್ದಾರೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಅಕ್ಕನವರೆಲ್ಲ ಮಲಗಿದ್ದಾರೆ. ಹಾಗೆ ಭಾವ ಮಲಗಿ ಎದ್ದಿದ್ದಾರೆ ನೋಡಿ. ಹಾಗೆ ಇಲ್ಲಿ ಯಾರು ಕೀರ್ತನ್ ಮತ್ತು ಸವ್ಯಸಾಚಿ ಮಲಗಿದ್ದಾರೆ. ಬೆಡ್ ಸ್ಪ್ರೆಡನ್ನು ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಹುಶಃ ಬೆಡ್ಶೀಟ್ ಅಂತೇಳಿ ಬೆಡ್ ಸ್ಪ್ರೆಡನ್ನು ಹೇಳಿದ್ರೆ ಅಂತ ಹೇಳಿದರೆ ಈ ರೀತಿ ಯಾಕೆ ಆಗ್ತದೆ. ಫುಲ್ಲು ಹೊರಗೆ ತೆಗೆದಿದ್ದಾರೆ ಬೆಡ್ ಸ್ಪ್ರೆಡ್. ಹಾಗೆ ಇಲ್ಲಿ ಭಾವ ಅವರು ಮಲಗಿದ ಬೆಡ್ಶೀಟನ್ನೆಲ್ಲ ಅವರೇ ಮಡಚಿಡ್ತಾರೆ. ಯಾವಾಗಲೂ ಭಾವ ಉಂಟಲ್ಲ, ನೀಟ್ ಅವರ ಮನೆಗೆ ಹೋದ್ರೂ ಅಷ್ಟೇ ಆ ವಸ್ತುಗಳು ಅಲ್ಲೆಲ್ಲೇ ಇರಬೇಕು, ಅಷ್ಟು ನೀಟಾಗಿರ್ತಾರೆ ನೋಡಿ. ಹಿಟ್ಟು ಫುಲ್ಲು ಬಂದಿದೆ ನೋಡಿ. ನಾನು ಇನ್ನೊಂದು ಸ್ವಲ್ಪ ಬೇರೆ ಪಾತ್ರೆಗೆ ತೆಗಿತೀನಿ, ಇಷ್ಟು ಬೇಡ ನಮಗೆ. ಬೇಕಾದಕ್ಕೆ ಮಾತ್ರ ಉಪ್ಪು ಹಾಕಿ ಕಲಸಿಕೊಂಡು ಪಡ್ಡು ರೆಡಿ ಮಾಡ್ತೇನೆ. ಪಡ್ಡುಗೆ ಚಟ್ನಿ ಮಾಡಲಿಕ್ಕೆ ಉಂಟು. ಭಾವ ಬೆಳಿಗ್ಗೆ ಎದ್ದು ಬೆಳಿಗ್ಗೆಲ್ಲ ಬ್ಲಾಗ್ ಮಾಡ್ತಿದ್ದೇನೆ. ಫ್ರೆಶ್ ಅಪ್ ಆಗಲಿಲ್ಲ ಭಾವ, ನೋಡ. ಹೌದಾ, ಬೇಡ, ಇದನ್ನು ಹೇಳಿ. ಇದನ್ನ ತಣ್ಣೀರಲ್ಲಿ 5 ನಿಮಿಷ ನೆನೆ ಹಾಕಬೇಕು, ನಾರ್ಮಲ್ ತಣ್ಣೀರು. ಆಮೇಲೆ 2 ಕೈಯಲ್ಲಿ ಪ್ರೆಸ್ ಮಾಡಿ ನೀರೆಲ್ಲ ಸೋಸಬೇಕು ಅಷ್ಟೇ. ಆಮೇಲೆ ಈ ಕವರಲ್ಲಿ ನೀವು ಯಾವ ಮೆಡಿಸಿನ್ ಬಿಸಿ ಆಗದಾಗೆ ಇರಬೇಕು ಅದನ್ನ ಇದರಲ್ಲಿ ತುಂಬಿಸ್ಬೇಕು. ಆಮೇಲೆ ಅದನ್ನು ಇದರೊಳಗಡೆ ಇಡೋದು. ಓ, ಈಗ ಶೇಕೆಗೆಲ್ಲ ಬಿಸಿ ಆಗಲ್ಲ. ಆಮೇಲೆ ಇದರೊಳಗಡೆ ಹಾಕೋದು. ಇದಿಲ್ಲೇ ಸಿಗುತ್ತಾ? ಅಷ್ಟೇ. ಇನ್ಸುಲಿನ್ ಕೂಲಿಂಗ್ ಕೇಸ್ ನೋಡಿ ಸ್ನೇಹಿತರೆ, ಕೆಲವೊಂದು ಮೆಡಿಸಿನನ್ನೆಲ್ಲ ನಾವು ಕೂಲಾಗಿ ಇಟ್ಕೊಳ್ಬೇಕಾಗ್ತದಲ್ಲ ಫ್ರಿಜ್ಜಲ್ಲಿ. ಹಾಗೆ ಅಂತಹ ಒಂದು ವ್ಯವಸ್ಥೆಯನ್ನು ನೋಡಿ ಇದರಲ್ಲಿ ಇನ್ಸುಲಿನ್ ಕೂಲಿಂಗ್ ಕೇಸಲ್ಲಿ ಇಟ್ಟುಕೊಳ್ಬಹುದು. ಯಾವ ರೀತಿ ಇಡುದು ಅಂತ ಇಲ್ಲಿ ಭಾವ ನಿಮಗೆ ತೋರಿಸ್ತಾ ಇದ್ದಾರೆ. ಹೇಳಿ ಬಾಬಾ. ಅದಾಯ್ತು, ಒಂದು ಸ್ಟೆಪ್ ಆಯ್ತು, ನಮ್ಮದು ತೋರಿಸಿ ಆಯ್ತು. ಇದೆಲ್ಲ ಐಸ್ ಕರಬ ಎಷ್ಟೊತ್ತು ಇಡ್ಬೇಕು ಬಾಬಾ? ಇದು 5 ನಿಮಿಷ. ಮತ್ತೆ ಇಡೀ ದಿವಸ ಕೂಲ್ ಆಗಿರ್ತದ? ಇದು ಬಿಸಿ ಆಗಲ್ಲ ಅಷ್ಟೇ. ಅದ್ರ ಬದಲು ಹೀಗೆ ಅಲ್ಲ. ಟ್ರಾವೆಲ್ ಮಾಡಿದಾಗೆಲ್ಲ ಕೆಲವೊಂದು ಇಂಜೆಕ್ಷನ್ ಎಲ್ಲ ಇದರಲ್ಲಿ. ಸರಿ. ಐಡಿಯಾನೇ ಬರಲಿಲ್ಲ. ಫ್ರಿಡ್ಜ್ ಟಿವಿಲಿ ಎಲ್ಲ ನೋಡಿದೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಮುಂದೆ ನಿಲ್ಬೇಕೇನಾ? ಹಾಗೆ ಬರ್ತೇನೆ ನಾನು. ಆಯ್ತು, ಕಟ್ಟಿ. ಆಯ್ತಾ, ಟೆನ್ಷನ್ ಮಾಡ್ಬೇಡಿ ಆಯ್ತಾ. ಬರ್ತೇನೆ. ಎಂತ ಇನ್ನು ಆರಾಮದಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತೀರಾ ಹೋಗುವಾಗ, ಬೆಂಗಳೂರು ಹೋಗುವಾಗ? ಆಯ್ತಾ, ಟೆನ್ಷನ್ ಮಾಡಬೇಡಿ. ಆರಾಮ್ಸೆ ನಡ್ಕೊಂಡು ಹೋಗ್ತೀರಾ, ಓಡಾಡ್ತೀರಾ, ಅಡಿಗೆ ಮಾಡ್ತೀರಾ, ಹೊಲಕ್ಕೆ ಹೋಗ್ತೀರಾ. ಟಾಟಾಕ್ ಬರ್ತೇನೆ, ನಾನು ಕಾರ್ ಹತ್ರ ಬರ್ತೇನೆ. ಹಾಗೆ ಇವರು ನಮ್ಮ ಸಣ್ಣ ಅಕ್ಕ, ಇವರ ಚಿಕ್ಕಮ್ಮನ ಮಗಳ
ಮಗಳು, ಅವರಿಗೆ ಪ್ಯಾರಲಿಸಿಸ್ ಆಗಿದೆ. ಹಾಗೆ ಮಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಹಾಗೆ ಮಂಗಳೂರಲ್ಲಿ ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಾರಂತೆ. ಹಾಗೆ ಅವರ ಔಷಧಿ ತುಂಬ ಹಿಡಿಸ್ತದೆ, ತುಂಬ ಜನರು ಹುಷಾರಾಗಿದ್ದಾರೆ. ಹಾಗೆ ಅವರನ್ನು ಕರ್ಕೊಂಡು ಇವಾಗ ಅಕ್ಕ ಮತ್ತು ಭಾವ ಮಂಗಳೂರಿಗೆ ಹೋಗ್ತಾರೆ. ಹಾಗೆ ಕೀರ್ತನ್ ಕೂಡ ಹೋಗ್ತಾರೆ. ಆನಂತರ ನಾವೆಲ್ಲ ಕೊಡಿಪಾಡಿಗೆ ಸೇರೋದು ಅಂತ ಹಾಗೆ ಎಲ್ಲ ಹೊರಡ್ತಾ ಇದ್ದಾರೆ. ಟಾಟಾ ಟಾಟಾ ಟಾಟಾ. ಗೇಟ್ ಕೊಟ್ಟು ತೆಗಿ ಮಗ. ನೀನಾ ಹಿಂಗೆ ಸಂಜೆ ಸಿಗುವ. ಬ್ಲಾಗ್ ಮಾಡಾಯ್ತು ಸ್ವಲ್ಪ ಅಲ್ಲಿ ಕೆಲವೇನಾದರೂ ಈ ಥೆರಪಿ ಅದಿದ್ದೆಲ್ಲ ಇರ್ತದಲ್ಲ, ಮಸಾಜ್ ಮಾಡೋದಲ್ಲ, ಅಂಥದ್ದೆಲ್ಲ ಸಿಕ್ಕಿದ್ರೆ ಬ್ಲಾಗ್ ಮಾಡು. ನೀನು ಫ್ರೀ ಇರ್ತೀಯಲ್ಲ, ಡ್ರೈವರ್ ಬಾಯ್ ಬಾಯ್. ಹೌದೌದು ಪಾಪ, ಹೌದು. ಬಾಯ್ 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 ಬಾಯ್. ಬೇಗ ಬೇಗ ಟ್ರೋಲಿಗೆಲ್ಲ ಅಂಗಿ ಹಾಕು, ಹೋಗುವ ಬೆಂಗಳೂರಿಗೆ. ಟ್ರೋಲಿಗೆ ಅಂಗಿ, ಟ್ರೋಲಿಯ ಅಂಗಿ. ಹೋಗಿ ನಾನು ಹಿಡ್ಕೊ, ದೊಡ್ಡದನ್ನ. ಸಣ್ಣದ ನಾನು ಹಿಡ್ಕೊಳ್ತೇನೆ, ದೊಡ್ಡ ಹಿಡ್ಕೊ. ನನ್ನ ಕೈಲಂತಿಲ್ಲ ಅಲ್ಲೇ ಅದಂತ ನಾನು ಸಿಡಿಬೇಕಿದ್ದಾನು. ಸ್ನೇಹಿತರೆ, ಇವತ್ತು ಸೋಮವಾರ. ಗಂಟೆ ಎಷ್ಟಾಯ್ತು ಅಂದರೆ 5 ಕಾಲ ಆಯಿತು. ನಾವು ಕೊಡಿಪಾಡಿಗೆ ಹೊರಟಿದ್ದೇವೆ, ನಾನು ಮತ್ತು ಸವ್ಯಸಾಚಿ. ನೋಡಿ, ಸವ್ಯಸಾಚಿ ಇವತ್ತು ನನ್ನ ಜೊತೆ ಲಾಸ್ಟ್ ಬರೋದು. ನಾಳೆಯಿಂದ ಅವನು ಬ್ಯಾಂಗ್ಳೂರ್ ಹೋಗ್ತಾನೆ. ಹಾಗೆ ಇವತ್ತು ಲಾಸ್ಟ್ ಅಮ್ಮ ಮಗನ ಬ್ಲಾಗ್ ಅಲ್ಲ ಸವ್ಯ? ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್. ಹಾಗೆ ಇನ್ನು ಅವನಿಗೆ ಬ್ಯಾಂಗ್ಳೂರಲ್ಲಿ ಜಾಬ್. ಹಾಗೆ ಇವತ್ತು ನಾಳೆ ಅತ್ತೆಮ್ಮ ಒಂದು ಕೊಡಿಪಾಡಿಯಲ್ಲಿ ಕಾರ್ಯಕ್ರಮ ಉಂಟು. ಹಾಗೆ ನಾವು ಹೊರಟದ್ದು ಅತ್ತೆಮ್ಮನ ವರ್ಷಾಂತಿಕ ಒಂದು ಆಚರಣೆ ನೆನಪು. ಹಾಗೆ ಹೊರಟಿದ್ದೇವೆ. ಭಾವನವರರು ಎಲ್ಲ ಬೆಂಗಳೂರಿಂದ ಬಂದಿರ್ತಾರೆ. ಹಾಗೆ ನಾವು ಸ್ವಲ್ಪ ಲೇಟ್ ಆಯ್ತು, ಅದು ಇದು ಅಂತ. ಹಾಗೆ ಸತ್ಯ ಪ್ಯಾಕಿಂಗ್ ಅಲ್ಲಿ ಇತ್ತು, ಹಾಗೆ ಲೇಟ್ ಆಯ್ತು. ಹಾಗೆ ನೋಡುವ ಸ್ನೇಹಿತರೆ, ಹೋಗುವ. ನೀವು ಕೂಡ ಬನ್ನಿ ನಮ್ಮ ಜೊತೆ. ಇವತ್ತಿನ ಬ್ಲಾಗ್ ಅಲ್ಲ ಆದ್ರೆ ಹಾಕ್ತೇನೆ, ಅಪ್ಲೋಡ್ ಮಾಡ್ತೇನೆ. ಈ ಕಡೆಯಿಂದ ಬಿಸಿಲು ಕೂಡ ಹೊಡಿತಾ ಉಂಟು, ವಿಡಿಯೋ ಕೂಡ ಕ್ಲಾರಿಟಿ ಇಲ್ಲ. ಹಾಗೆ ನೋಡ, ಇನ್ನು ಕೊಡಿಪಾಡಿಯಲ್ಲಿ ಸಿಗುವ ಸ್ನೇಹಿತರೆ. ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಕಡೆ ಈಗ ರೋಡ್ ಚೆನ್ನಾಗಿದೆ ನೋಡಿ. ನಮ್ಮ ವಿಟ್ಲ ಪುತ್ತೂರು ರೋಡ್ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾನು ಮತ್ತು ಸವ್ಯಸಾಚಿ ಮಾತ್ರ ಹೊರಟದ್ದು. ನಮ್ಮ ಮನೆಯವರು ನಾಳೆ ಮಧ್ಯಾಹ್ನವಾಗ ಬರ್ತಾರೆ, ಶಾಪ್ ಬಂದ್ ಮಾಡಿ ಬರಬೇಕಲ್ಲ. ಹಾಗೆ ನೋಡಿ ಸ್ನೇಹಿತರೆ, ನಮ್ಮ ಮನೆ ಕೂಡ ಬಂತು. ಇದು ನಮ್ಮ ಮನೆಯವರ ಚಿಕ್ಕಪ್ಪನ ಮನೆ. ಈ ಕಡೆದು ಇವಾಗ ನಮ್ಮ ಮನೆ. ಹಾಗೆ ಭಾವನವರೆಲ್ಲ ಮೊದಲೇ ಬಂದಿದ್ದಾರೆ, ಬಂದು ಅವರವರ ಕಾರು ಕ್ಲೀನ್ ಮಾಡ್ತಾ ಇದ್ದಾರೆ. ಲೇಟ್ ಆಯ್ತು. ಇವನು ಸವ್ಯಸಾಚಿ ಮಾಡಿದ್ದು. ಇವ್ರ ಅಕ್ಕ ಇದ್ದಾರೆ. ಏನಕ್ಕ? ಏನ್ ಬಾ? ಹಾಯ್ 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 ಹಾಯ್. ಗುಡ್ ಈವ್ನಿಂಗ್ ಅಕ್ಕ. ಏನಕ್ಕ? ನಮ್ಮ ಅಕ್ಕ ನ್ಯೂಸ್ ಇತ್ತು, ಅಮಿತಾ ಮನೇಲಿ ಹೋಗಿ ಕಾಯ್ತಾ ಇದ್ದಾಳೆ. ನಾನು ಕೇಳಿದೆ ಎಲ್ಲಿದ್ದಾಳೆ, ಅಲ್ಲಿ ಪಿಕಪ್ ಮಾಡ್ಬೇಕಾ? ಹೌದು, ನಾನು 3 ಗಂಟೆ ರೆಡಿ ಆಗಿದ್ದೇನೆ. ಹೇಳಿದೆ ಗಬಕದಲ್ಲೆಲ್ಲ ಪಿಕಪ್ ಮಾಡ್ಬೇಕಾ ಅಂತ. ಇದು ಅಕ್ಕ, ರಾಣಿ ಅಕ್ಕ. ಹಾಯ್. ಚಿಕ್ಕ ಪ್ಯಾಕೆಟ್ ಆಗಿತ್ತಲ್ಲ, ನಾನು ನೀನು ಮಡಿಕೇರಿಗೆ ಇದೇ ಒಂದು ಹೇಳ್ತೇನೆ ಅತ್ತಿಗೆ.
ನಾವು ಪಟ್ಟಣದಿಂದ ಕೋಲ್ಕತ್ತಕ್ಕೆ ಹೋಗುವುದು. ಪಟ್ಟಣದಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು. ನಾವು 12 ಜನ ಇದ್ದೇವೆ. 12 ಜನದಲ್ಲಿ 8 ಜನ ತುಳು ಮಾತಾಡೋದು. ನಮಗೆ ಪಟ್ಟಣದಲ್ಲಿ ನಮ್ಮ ಲೀಡರ್ ಅವನು ಕೋಲ್ಕತ್ತದವನು, ಅವನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ಹತ್ತುವಾಗ ಪಿಕ್ ಪಾಕೆಟ್ ಆಗ್ತದೆ ಅಂತ. ಆ ತುಳಿನ ಹೆಚ್ಚು ಹಾಕುದು ಹೀಗೆ ಕೈ. ಸ್ನೇಹಿತರೆ, ಇವತ್ತು ರಾತ್ರಿ ಇಲ್ಲಿ ನೋಡಿ, ಸಾಂಬಾರು ಮಾಡಿ ನೋಡಿ, ಇಲ್ಲೊಂದು ಸಾಂಬಾರು ಉಂಟು ರಾತ್ರಿ ಊಟಕ್ಕೆ. ಬೀನ್ಸ್ ಪಲ್ಯ, ಹಾಗೆ ಇದೆಂತ ಉಂಟು, ಸೌತೆಕಾಯಿ ಪಲ್ಯ ಉಂಟು ಮಧ್ಯಾಹ್ನದಲ್ಲಕ್ಕ. ಇರ್ಲಿ, ಎಲ್ಲ ಬಿಸಿ ಮಾಡಿ ಇಡಿ ಅಕ್ಕ. ಇದೆಂತ? ಓ, ಕೋಳಿ ಸಾರು ಉಂಟು. ಅಕ್ಕ ಕೋಳಿ ಸಾರು ಮಾಡಿ ಇಟ್ಟಿದೆ ನೋಡಿ. ಇವತ್ತು ಸೋಮವಾರ, ತಿನ್ನುವರು ಕಡಿಮೆ. ಹಾಗೆ ಅನ್ನ ಇಲ್ಲಿ ಉಂಟಕ್ಕ? ಅಲ್ಲಿ ಉಂಟಾ ಅನ್ನ? ಹೌದಾ? ಹಾಂ, ಸರಿ. 72 ಆಗಿದೆ. ಅಲ್ಲ, ಸರಿ ಉಂಟು. ಬಗ್ಗೆ ನೋಡಿದ್ರು ಎಷ್ಟೇ ಕೂತ್ಕೊಂಡ್ರೆ ಎಲ್ಲ ಅಷ್ಟೇ ಬರ್ಬೇಕು. ಇಲ್ಲ ಇಲ್ಲ, ನೀವೇ ಬಗ್ಗೆ ನೋಡಿ ನೋಡ. ಸೇಮ್ ನಾನು ಮತ್ತೆ ನೀನು ಅಷ್ಟೇ. 56, 59 ಇದ್ದೆ ನಾನು. ಎಷ್ಟು ಕಡಿಮೆ ಅದೇ ಗೊತ್ತಿಲ್ಲ. ಸ್ನೇಹಿತರೆ, ಇದು ಗಂಡ ಹೆಂಡತಿ ಮಗನಿಗೆ ಕೊಟ್ಟಿರುವಂಥ ಟಾಸ್ಕ್. ಈ ವಿಡಿಯೋ ನಾಳಿನ ಸಂಚಿಕೆಯಲ್ಲಿ ನೋಡುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.